ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ದಿನ ಬಂದೇ ಬಿಟ್ಟಿದೆ. ಕೊರೋನಾ ನಡುವೆ ಅಗ್ನಿ ಪರೀಕ್ಷೆ ಬರೆಯುವುದಕ್ಕೆ ವಿದ್ಯಾರ್ಥಿಗಳು ಕೂಡ ರೆಡಿಯಾಗಿದ್ದಾರೆ. ಸರ್ಕಾರ ಪಣ ತೊಟ್ಟದಂತೆ ಕೊರೋನಾ ನಡುವೆ ನಾಳೆ ಮತ್ತು 22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಹಾಗಿದ್ರೆ 2 ದಿನ ಪರೀಕ್ಷೆ ಹೇಗೆ ನಡೆಯುತ್ತೆ, ಪರೀಕ್ಷೆ ನಡೆಸೋದಕ್ಕೆ ಯಾವೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಎಸ್ಎಸ್ಎಲ್ಸಿ ಅನ್ನೋ ಯುದ್ಧ ಗೆಲ್ಲಬೇಕು, ಮಕ್ಕಳ ಆತಂಕ ದೂರ ಮಾಡಬೇಕು, ಪೋಷಕರ ಭಯ ನಿವಾರಿಸಬೇಕು. ಕೊರೋನಾ ಕಾಟದ ನಡುವೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಬೇಕು. ಎಸ್ಎಸ್ಎಲ್ಸಿ ಎಕ್ಸಾಮ್ ಯಶಸ್ವಿಯಾಗಿ ನಡೆಸಬೇಕು ಅಂತ ಶಿಕ್ಷಣ ಇಲಾಖೆ ಮುಂದಾಗಿದೆ. ಅದಕ್ಕಾಗಿ ಅಖಾಡವನ್ನು ತಯಾರಿ ಮಾಡಿದೆ. ಎಸ್ಎಸ್ಎಲ್ಸಿ ಮಕ್ಕಳ ಭವಿಷ್ಯ ನಿರ್ಧಾರಕ್ಕೆ ಕೌಂಟ್ ಡೌನ್. 6 ವಿಷಯಗಳಿಗೆ 2 ದಿನ ನಡೆಯಲಿದೆ ಎಸ್ಎಸ್ಎಲ್ಸಿ ಎಕ್ಸಾಮ್. ಕೊರೋನಾ ಆತಂಕದ ನಡುವೆ ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಮಾಡದೆ ಪಾಸ್ ಮಾಡಿದ್ರೆ ಮುಂದಿನ ತರಗತಿಗೆ ಹೋಗೋಕೆ ಸಮಸ್ಯೆ ಆಗುತ್ತೆ ಅಂತ ಪರೀಕ್ಷೆ ನಡೆಸ್ತಿದೆ. ಜುಲೈ 19 ಅಂದ್ರೆ ನಾಳೆ ಮತ್ತು 22ರಂದು ಅಂದ್ರೆ ಗುರುವಾರ ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಾರಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, 2 ದಿನದಲ್ಲಿ 6 ವಿಷಯಗಳನ್ನ ಹೇಗೆ ಕವರ್ ಮಾಡ್ತಾರೆ, ಈ ಬಾರಿ ಎಸ್ಎಸ್ಎಲ್ಸಿ ಎಕ್ಸಾಮ್ ವಿಶೇಷತೆ ಏನು ಅನ್ನೋದನ್ನ ನೋಡೋದಾದ್ರೆ, ಜುಲೈ 19 ಮತ್ತು 22ರಂದು ಎಕ್ಸಾಮ್ ನಡೆಯಲಿದ್ದು 2 ದಿನದಲ್ಲಿ ಎಸ್ಎಸ್ಎಲ್ಸಿಯ ಒಟ್ಟು 6 ವಿಷಯಗಳನ್ನು ಕವರ್ ಮಾಡಲಾಗ್ತಿದೆ. ಜುಲೈ 19ರಂದು ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪರೀಕ್ಷೆ ನಡೆದರೆ ಜುಲೈ 22ರಂದು ಕನ್ನಡ, ಹಿಂದಿ, ಇಂಗ್ಲಿಷ್ ಸೇರಿದಂತೆ ಭಾಷಾ ವಿಷಯಗಳ ಪರೀಕ್ಷೆ ನಡೆಯಲಿದೆ. ಅಂದ್ರೆ ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಸೇರಿ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಮತ್ತೊಂದು ಪ್ರಶ್ನೆ ಪತ್ರಿಕೆ 3 ಭಾಷಾ ವಿಷಯಗಳನ್ನ ಸೇರಿ ಸಿದ್ಧಪಡಿಸಲಾಗಿರುತ್ತೆ. ಪ್ರತಿ ಪ್ರಶ್ನೆ ಪತ್ರಿಕೆ ಒಟ್ಟು 120 ಅಂಕಗಳನ್ನು ಒಳಗೊಂಡಿದ್ದು 3 ವಿಷಯಗಳಿಗೆ ತಲಾ 40 ಅಂಕಗಳ ಪ್ರಶ್ನೆಗಳಿರುತ್ತೆ. ಅಷ್ಟೇ ಅಲ್ಲ, ಒಂದು ಪ್ರಶ್ನೆಗೆ ಬಹು ಆಯ್ಕೆಯ ಉತ್ತರಗಳನ್ನು ನೀಡಲಾಗ್ತಿದ್ದು ವಿದ್ಯಾರ್ಥಿಗಳು OMR ಶೀಟ್ನಲ್ಲಿ ಉತ್ತರ ಗುರುತು ಮಾಡಿದ್ರೆ ಸಾಕು. ಪರೀಕ್ಷೆಗೆ 3 ಗಂಟೆಗಳ ಅವಧಿ ನೀಡಲಾಗಿದ್ದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30ರವರೆಗೆ ನಡೆಯಲಿದೆ. ಇನ್ನು 2 ದಿನ ನಡೆಯೋ ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಶಿಕ್ಷಣ ಇಲಾಖೆ ಹಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ. ಪರೀಕ್ಷೆ ನಡೆಯೋ ದಿನ ಸಿಬ್ಬಂದಿ ಬೆಳಗ್ಗೆ 8ರಿಂದ 8:30ರೊಳಗೆ ಹಾಜರಿರಬೇಕು. ಪರೀಕ್ಷೆಗೆ ಬರೋ ಮಕ್ಕಳನ್ನ ಆವರಣದಲ್ಲಿ ಗುಂಪಾಗಿ ನಿಲ್ಲಿಸದಂತೆ ಮಕ್ಕಳಿಗೆ ಸ್ಯಾನಿಟೈಸ್ ಮಾಡಿ ಅವರ ಕೊಠಡಿಗೆ ಕಳುಹಿಸೋ ಕೆಲಸ ಮಾಡಬೇಕು. ಒಂದು ಕೊಠಡಿಯಲ್ಲಿ ಕೇವಲ 12 ಮಕ್ಕಳಿಗಷ್ಟೇ ಕೂರಲು ಅವಕಾಶ ಇದ್ದು ಮಕ್ಕಳು ಪರೀಕ್ಷೆಗೆ ಬರುವಾಗ ಹಾಗೂ ಪರೀಕ್ಷೆ ಮುಗಿಸಿ ಹೋಗುವಾಗ 2 ಬಾರಿ ಸ್ಯಾನಿಟೈಸ್ ಮಾಡಿ ಕಳಿಸಬೇಕು. ಅಷ್ಟೇ ಅಲ್ಲದೆ ಪರೀಕ್ಷಾ ಕೊಠಡಿ ಮೇಲ್ವಿಚಾರಕರು ಕಡ್ಡಾಯವಾಗಿ 1 ಡೋಸ್ ಲಸಿಕೆ ಪಡೆದಿರಬೇಕು. ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಸರ್ಜಿಕಲ್ ಅಥವಾ ಬಟ್ಟೆ ಮಾಸ್ಕ್ಗಳನ್ನು ವಿತರಿಸಲಿದ್ದು ಪರೀಕ್ಷಾ ಮೇಲ್ವಿಚಾರಕರು N95 ಮಾಸ್ಕ್ ಧರಿಸಿರಬೇಕು. ಮಕ್ಕಳಿಗೆ ಕುಡಿಯಲು ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು. ಶಾಲೆ ಒಳಗೆ ಹೊರಗೆ ದೈಹಿಕ ಅಂತರ ಪಾಲಿಸಲು ವ್ಯವಸ್ಥೆ ಮಾಡಬೇಕು. ಕೋವಿಡ್ ಲಕ್ಷಣ ಇರುವ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ ಮೂಲಕ ಪರೀಕ್ಷೆಗೆ ವ್ಯವಸ್ಥೆ ಮಾಡಲಿದ್ದಾರೆ. ಕಳೆದ ವರ್ಷ 3,000 ಪರೀಕ್ಷಾ ಕೇಂದ್ರಗಳಲ್ಲಿ 48,000ಕ್ಕೂ ಹೆಚ್ಚು ಪರೀಕ್ಷಾ ಕೊಠಡಿಗಳಿದ್ದು ಈ ಬಾರಿ ಈ ಸಂಖ್ಯೆಯನ್ನ 73,000ಕ್ಕೆ ಹೆಚ್ಚಿಸಲಾಗಿದೆ. ನಿನ್ನೆ ಬೆಂಗಳೂರಿನ ಕೆಲವು ಕೇಂದ್ರಗಳಲ್ಲಿ ಪರೀಕ್ಷಾ ರಿಹರ್ಸಲ್ ನಡೆಸಲಾಯಿತು. ಈ ವೇಳೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಮಾತನಾಡಿದ ಅವರು, ಯಾವುದೇ ಸಮಸ್ಯೆ ಇಲ್ಲದೆ ಪರೀಕ್ಷೆ ನಡೆಯುತ್ತೆ ಅನ್ನೋ ವಿಶ್ವಾಸ ಇದೆ ಅಂದ್ರು. ಹೋದ ಸಲಕ್ಕಿಂತ ಈ ಸಲ ಪರೀಕ್ಷೆ ಇನ್ನೂ ಚೆನ್ನಾಗಿ, ಇನ್ನೂ ಸುರಕ್ಷಿತ ವಾತಾವರಣದಲ್ಲಿ ನಡೆಯುತ್ತೆ. ನಮ್ಮ ಪರೀಕ್ಷಾ ಕೇಂದ್ರಗಳು ಕೇವಲ ಪರೀಕ್ಷಾ ಕೇಂದ್ರಗಳಲ್ಲ, ಅದು ಮಕ್ಕಳ ಸುರಕ್ಷಾ ಕೇಂದ್ರಗಳು. ಪೋಷಕರಿಗೆ ಒಂದು ಧೈರ್ಯ ಕೊಡ್ತೀವಿ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀರೋ ಅದಕ್ಕಿಂತ ಜಾಸ್ತಿ ಇಲ್ಲದರೂ ಕೂಡ ಅಷ್ಟೇ ಸುರಕ್ಷಿತವಾಗಿ ನಾವು ನಮ್ಮ ಸುರಕ್ಷಾ ಕೇಂದ್ರವನ್ನು ನೋಡ್ಕೊಳ್ತೀವಿ. ಆ ಧೈರ್ಯ ನಿಮಗಿರಲಿ, ಯಾವುದೇ ಭಯ ಬೇಡ.
ಎಕ್ಸಾಮ್ಗೆ ಒಂದೇ ದಿನ ಬಾಕಿ ಇದ್ರೂ ರಾಜ್ಯದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಇದು ಸಾಕಷ್ಟು ವಿದ್ಯಾರ್ಥಿಗಳ ಆತಂಕಕ್ಕೂ ಕಾರಣವಾಗಿದೆ. ಒಟ್ನಲ್ಲಿ ಕೊರೋನಾ ನಡುವೆ ನಡೆಯುತ್ತಿರುವ ಪರೀಕ್ಷೆ ಶಿಕ್ಷಣ ಇಲಾಖೆಗೆ ಸವಾಲಾಗಿರುವುದಂತೂ ಸತ್ಯ. ಇಲಾಖೆ ಹೇಳುವಂತೆ ಯಾವುದೇ ಅಡೆತಡೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಪರೀಕ್ಷೆ ನಡೆಯಲಿ ಎನ್ನುವುದೇ ನಮ್ಮ ಆಶಯ. ಪರೀಕ್ಷೆ ಬರೆಯುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್. ವಿನಯ್ ಕುಮಾರ್, ಟಿವಿ9 ಬೆಂಗಳೂರು.